ಸರ್ವರಿಗೂ ಯೋಗ ದಿನದ ಶುಭಾಶಯಗಳನ್ನು ಕೊಡ್ತಾ, ಬದುಕಿಗಾಗಿ ಜೀವನಕ್ಕಾಗಿ ಯೋಗವನ್ನ ಪ್ರತಿಯೊಬ್ಬರೂ ಮಾಡಬೇಕು ಎನ್ನುವಂತಹ ಉದ್ದೇಶದೊಂದಿಗೆ ಯೋಗದ ಸಂದೇಶವನ್ನ ಸಾರುವ ನಿಟ್ಟಿನಲ್ಲಿ ಕೊಂಕಣ ಎಜುಕೇಶನ್ ಟ್ರಸ್ಟ್ ವಿಭಿನ್ನ ಪ್ರಯತ್ನವನ್ನ ಪ್ರತಿ ವರ್ಷ ಮಾಡ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ವಿಶ್ವ ಯೋಗ ದಿನದ ಈ ಸಂದರ್ಭದಲ್ಲಿ ಸಮಾಜಕ್ಕೊಂದು ಜಾಗೃತಿಯ ಸಂದೇಶ ನೀಡಬೇಕು ಎನ್ನುವ ಉದ್ದೇಶದಿಂದ ಯೋಗ ದಿನಾಚರಣೆಯನ್ನ ವಿಶಿಷ್ಟವಾಗಿ ಪಟ್ಟಣದಾದ್ಯಂತ ಪಥಸಂಚಲನವನ್ನು ನಡೆಸುವುದರ ಮೂಲಕ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಯೋಗದ ಕುರಿತಾಗಿ ಸಂಚಲನ ಮೂಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇವತ್ತು ಕೊಂಕಣ ಎಜುಕೇಶನ್ ಟ್ರಸ್ಟ್ ನ ಜಾಯಿಂಟ್ ಸೆಕ್ರೆಟರಿ ಅವರಾದಂತಹ ಶ್ರೀಯುತ ಶೇಷಗಿರಿ ಶಾನ್ಭಾಗ್ ರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕೊಂಕಣ ಎಜುಕೇಶನ್ ಟ್ರಸ್ಟ್ ನ ವಿಶ್ವಸ್ತರಾದಂತಹ ಶ್ರೀಯುತ ರಾಮಕೃಷ್ಣ ಗೋಳಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನ ಅತ್ಯಂತ ಪ್ರೀತಿ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಜೊತೆಗೆ ಇಲ್ಲಿರುವಂತಹ ಎಲ್ಲ ಶಿಕ್ಷಕ ವೃಂದದವರನ್ನ, ವಿದ್ಯಾರ್ಥಿಗಳನ್ನ, ಸಂಸ್ಥೆಯ ಹಿತೈಷಿಗಳನ್ನ, ಸಾರ್ವಜನಿಕರನ್ನ, ಆರಕ್ಷಕರನ್ನ ಹಾಗೂ ಎಲ್ಲ ಪತ್ರಕರ್ತ ಬಂಧುಗಳನ್ನ ಅತ್ಯಂತ ಪ್ರೀತಿ ಗೌರವದಿಂದ ಬರಮಾಡಿಕೊಳ್ತಾ ನಿಶಾನೆಯನ್ನು ತೋರಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಉದ್ಘಾಟಿಸಿಕೊಡ್ಬೇಕು, ಪಥಸಂಚಲನವನ್ನ ಉದ್ಘಾಟಿಸಿಕೊಡ್ಬೇಕಾಗಿ ಸಿಪಿಐ ಆಗಿರ್ತಕ್ಕಂಥ ಶ್ರೀಯುತ ವೃತ್ತಿ ನಿರೀಕ್ಷಕರಾದಂತಹ ಶ್ರೀಯುತ ತಿಮ್ಮಪ್ಪ ನಾಯ್ಕರವರು ಯೋಗ ಸಂದೇಶವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಇರುವಂಥ ಶಾನ್ಭಾಗ್ ರವರೇ, ರಾಮಕೃಷ್ಣ ಅವರೇ, ನೆರೆದಿರುವಂಥ ಅಧ್ಯಾಪಕ ವೃಂದದವರೇ, ವಿದ್ಯಾರ್ಥಿನಿಯವರೇ, ಸಿಬ್ಬಂದಿ ವರ್ಗದವರೇ, ಮಾಧ್ಯಮ ಮಿತ್ರರೇ, ಇಂದು ಎಲ್ರಿಗೂ ಗೊತ್ತಿದೆ ಯೋಗ ನಮ್ಮದು ಪ್ರಾಚೀನ ಒಂದು ಅಭ್ಯಾಸ. ಅದರದನ್ನು ನಾವು 2015 ನಂತರ ಬಹಳ ಹೆಚ್ಚಾಗಿ ಆಚರಣೆ ಮಾಡ್ತಾ ಬಂದಿದ್ದೇವೆ. ಯಾಕಂದರೆ 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಯೋಗವನ್ನು ಪ್ರಪಂಚಕ್ಕೆ ಪರಿಚಯಿಸಬೇಕೆನ್ನುವಂಥ ನಿಟ್ಟಿನಲ್ಲಿ ಆರಂಭಿಸಿದರು. ಅದು 2015ರಿಂದ ಪ್ರತಿಯೊಂದು ವರ್ಷ ಒಂದೊಂದು ಧ್ಯೇಯವಾಕ್ಯದೊಂದಿಗೆ ಆರಂಭವಾಗಿದೆ. ಈ ವರ್ಷ ನಮಗಾಗಿ ಮತ್ತು ಸಮಾಜಕ್ಕಾಗಿ ಎಂಬ ಥೀಮ್ನೊಂದಿಗೆ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಅಂದರೆ ಯೋಗ ನಾವು ಮಾಡೋದರಿಂದ ಸಮಾಜ ಕೂಡ ಒಳ್ಳೆಯದಾಗ್ತದೆ ಸಮಾಜಕ್ಕೆ ಅಂತ ಎನ್ನುವಂಥ ಘೋಷಣೆಯೊಂದಿಗೆ ನಾವು ಈ ವರ್ಷದ ಯೋಗ ದಿನಾಚರಣೆ ಯೋಗ ಆಚರಣೆ ಮಾಡೋದರಿಂದ ನಾವು ಆರೋಗ್ಯವಂತವಾಗಿರಬಹುದು. ದಿವಸಕ್ಕೆ ಪ್ರತಿಯೊಬ್ಬರು ಒಂದು ಅಟ್ಲೀಸ್ಟ್ ಅರ್ಧ ಗಂಟೆ ಆದರೂ ಯೋಗ ಅಭ್ಯಾಸಕ್ಕೆ ಸಮಯವನ್ನು ಮೀಸಲಿಡಬೇಕಂತ ಹೇಳ್ತಾ ಈ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಈ ಒಂದು ರ್ಯಾಲಿಯನ್ನು ಚಾಲನೆ ಮಾಡಲಿಕ್ಕೆ ಅವಕಾಶ ನೀಡಿದ ಎಲ್ಲರಿಗೆ ಒಂದಿಷ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಲಂ ಶರೀರಸ್ಯ ಚ ವೈದ್ಯಕೇನ ಯೋಗಾಕರೋತಂ ಪ್ರವರಂ ಮುನೇನ ಪತಂಜಲಿ ಪ್ರಾಂಜಲಿಯುರಾನತೋಸ್ಮಿ. ಹೇಳ माझ्याने पाऊस असा